ದೇವಲಗಾಣಗಾಪುರದ ಒಂದು ಗ್ರಾಮದಲ್ಲಿ ಜಲಪ್ರವಾಹ ಉಂಟಾಗಿದೆ. ಜಲಪ್ರವಾಹದಿಂದ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ ಅಲ್ಲಿ. ದೇವಲಗಾಣಗಾಪುರ ಗ್ರಾಮದಲ್ಲಿ ಜಲಪ್ರವಾಹ ಉಂಟಾಗಿದೆ. ಈ ಒಂದು ಜಲಪ್ರವಾಹದಿಂದ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಆ ಗ್ರಾಮದಲ್ಲಿ. ಈ ಒಂದು ಪ್ರವಾಹದ ಯಾವ ರೀತಿ ಇದೆ ಅನ್ನೋದು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರವಾಹದ ದೃಶ್ಯಗಳೆಲ್ಲವೂ ಕೂಡ ಜಲಾರ್ಭಟಕ್ಕೆ ಹಲವು ದೇವಸ್ಥಾನಗಳು ಕೂಡ ಮುಳುಗಡೆಯಾಗಿರುವಂಥದ್ದು ಅಷ್ಟರ ಮಟ್ಟಿಗೆ ಅಲ್ಲಿ ಉಂಟಾಗಿದೆ ಈ ಒಂದು ಜಲಪ್ರವಾಹ ಅಂತಲೇ ಹೇಳ್ಬೋದು. ಯಾಕಂದರೆ ಕಲಬುರಗಿ ಜಿಲ್ಲೆಯ ದೇವಲಗಾಣಗಾಪುರ ಗ್ರಾಮ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸೊನ್ನಾ ಬ್ಯಾರೇಜ್ನಿಂದ 3.50 ಲಕ್ಷ ಕ್ಯೂಸೆಕ್ಸ್ ನೀರು ಕೂಡ ರಿಲೀಸ್ ಆಗಿದೆ. ಇದರ ಪರಿಣಾಮವಾಗಿ ಗ್ರಾಮದಲ್ಲಿ ಜಲಪ್ರವಾಹ ಉಂಟಾಗಿದೆ. ದೇವಲಗಾಣಗಾಪುರ ಗ್ರಾಮ ಏನಿದೆ ಆ ಗ್ರಾಮ ಜಲಪ್ರವಾಹಕ್ಕೆ ತುತ್ತಾಗಿರುವಂಥದ್ದು. ಎಲ್ಲ ದೇವಸ್ಥಾನಗಳು ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಒಂದು ಜಲಪ್ರವಾಹ ಅಲ್ಲಿ ಉಂಟಾಗಿದೆ. ಕಲಬುರಗಿ ಜಿಲ್ಲೆಯ ದೇವಲಗಾಣಗಾಪುರ ಗ್ರಾಮ ಏನಿದೆ, ಕಲಬುರಗಿ ಜಿಲ್ಲೆಯ ದೇವಲಗಾಣಗಾಪುರ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ನೀರಲ್ಲಿ ಹೋಗಿದೆ. ಜಮೀನುಗಳಲ್ಲಿ ಹೋಗಿರ್ಬೋದು, ಮತ್ತು ಮನೆಗಳಿಗೆ ನುಗ್ಗಿರೋದಾರು, ದೇವಸ್ಥಾನಗಳಿಗೆ ನುಗ್ಗಿರ್ಬೋದು. ಒಂದು 3.50 ಲಕ್ಷದ ಒಂದು ಕ್ಯೂಸೆಕ್ಸ್ ನೀರು ಹರಿಬಿಟ್ಟಿರೋದ್ರಿಂದ ಸೊನ್ನಾ ಬ್ಯಾರೇಜ್ನಿಂದ ಈ ರೀತಿಯ ಒಂದು ಪ್ರವಾಹ ಉಂಟಾಗಿರುವಂಥ ಜಲಪ್ರವಾಸ. ಯಾಕಂದರೆ ಒಂದು ಹಳ್ಳಿಯ ಒಂದು ದೇವಸ್ಥಾನಗಳು ಆಗಿರ್ಬೋದು, ಮನೆಗಳಾಗಿರ್ಬೋದು, ಜಮೀನುಗಳಾಗಿರ್ಬೋದು, ಬೆಳೆಗಳು ನಾಶ ಆಗಿರೋದು ಎಲ್ಲವೂ ಕೂಡ ಈ ಒಂದು ನೀರಿನ ಜಲಪ್ರವಾಹದಿಂದ ಉಂಟಾಗಿದೆ. ಅಲ್ಲಿನ ಜನರು ಕೂಡ ಈಗ ಕಂಗಾಲಾಗಿದ್ದಾರೆ. ಏನು ಮಾಡೋದು, ಈ ರೀತಿಯಾಗಿ ನಾವು ಬೆಳೆದಂತಹ ಬೆಳೆ ನಾಶ ಆಯಿತು, ನಮ್ಮ ಮನೆಗೆ ನೀರು ನುಗ್ಗಿದ್ವು, ದೇವಸ್ಥಾನಕ್ಕೆ ಕೂಡ ಹೋಗೋಕ್ಕಾಗ್ತಾ ಇಲ್ಲ, ಇಂಥ ಕಷ್ಟ ಬಂದಿದೆ ನಮಗೆ, ದೇವ್ರ ಹತ್ರ ಬೇಡ್ಕೊಳ್ಳೋಣ ಅಂದರೆ ದೇವಸ್ಥಾನಕ್ಕೆ ಕೂಡ ನೀರು ನುಗ್ಗಿದೆ, ದೇವಸ್ಥಾನ ಕೂಡ ನೀರಲ್ಲಿ ಮುಳುಗ್ಕೊಂಡು ಹೋಗಿದೆ. ದೇವರೇ ಈಗ ಬೇರೆಯವ್ರನ್ನ ಬಂದು ನನ್ನ ಹತ್ರ ನೀರು ತೆಗೀರಿ ದೇವಸ್ಥಾನಕ್ಕೆ ಹೋಗ್ಕೊಂಡಿರೋದು ಅನ್ನೋ ಪರಿಸ್ಥಿತಿಯಲ್ಲಿ ಇರ್ಬೇಕು. ಹಂಗಿರುವಾಗ ಇಲ್ಲಿ ನೋಡಿ ಯಾವ ರೀತಿಯಾಗಿ ಜಮೀನಲ್ಲಿ ನೀರು ಹೋಗ್ತಾ ಇದೆ, ಮತ್ತು ಜನರು ತೆಪ್ಪದಲ್ಲಿ ಹೋಗ್ತಾ ಇರೋದಾಗಿರ್ಬೋದು, ಜಮೀನುಗಳು ಹಾಳಾಗಿರುವಂಥದ್ದಾಗಿರ್ಬೋದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಬೆಳೆಯನ್ನು ಬೆಳೆದಿರ್ತಾರೆ. ಈ ರೀತಿಯಾಗಿ ನೀರು ಬಂದು ಬೆಳೆಯೆಲ್ಲ ನಾಶ ಆದಾಗ ಆ ರೈತರು ಏನು ಮಾಡಬೇಕಂತ ಗೊತ್ತಾಗಲ್ಲ. ಅದಕ್ಕೇನೋ ಆತ್ಮಹತ್ಯೆ ಮಾಡ್ಕೊತಾರೆ ಕೆಲವರು ರೈತರು. ಏನು ದಾರಿ ತೋಚೋದಿಲ್ಲ. ಬ್ಯಾಂಕ್ನಲ್ಲಿ ಸಾಲ ಮಾಡಿರ್ತಾರೆ, ಬೇರೆಯವ್ರ ಹತ್ರ ಸಾಲ ಮಾಡಿರ್ತಾರೆ. ಈ ರೀತಿಯಾಗಿ ಪ್ರಕೃತಿ ರೈತನ ಮೇಲೆ ಸವಾರಿಯನ್ನು ಮಾಡ್ತಾ ಇದ್ದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹೀಗಾಗಿ ಇಡೀ ಒಂದು ಗ್ರಾಮ ಏನಿದೆ ಆ ಗ್ರಾಮ ಜಲಾವೃತ ಆಗಿರುವಂಥದ್ದು. ಮನೆಯ ಒಳಗಡೆ ಇರೋಕ್ಕಾಗ್ತಾ ಇಲ್ಲ, ಮನೆ ಹೊರಗಡೆ ಕೂಡ ಇರೋಕ್ಕಾಗಲ್ಲ. ಈ ರೀತಿಯಾದಂತಹ ಪರಿಸ್ಥಿತಿ ಈ ಒಂದು ಗ್ರಾಮದಲ್ಲಿ. ಜಲಪ್ರವಾಹ ಇಷ್ಟರ ಮಟ್ಟಿಗೆ ಅಲ್ಲಿ ತನ್ನ ಕ್ರೌರ್ಯವನ್ನು ಮೆರಿತಾ ಇದೆ. ಶೆಡ್ಗಳಾಗಿರ್ಬೋದು, ಜಮೀನುಗಳಾಗಿರ್ಬೋದು, ಮನೆಗಳಾಗಿರ್ಬೋದು ಎಲ್ಲವನ್ನು ಗಮನಿಸ್ತಾ ಇದ್ದೀರ ನೀವು. ಜಲಪ್ರವಾಹ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಇಡೀ ಊರೇ ನೀರಿನಲ್ಲಿ ಮುಳುಗು ಹೋಗಿರ್ಬೇಕು. ಅಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಅಲ್ಲಿ ಜನರ ಜೀವನ ಯಾವ ರೀತಿಯಾಗಿ ಮಾಡ್ಬೇಕಂತ ಗೊತ್ತಿಲ್ಲ. ಆ ಇಡೀ ಊರನ್ನೇ ಬಿಟ್ಟು ಅವ್ರು ಹೊರಗಡೆ ಬರಬೇಕು. ಆ ದಾರಿ ಬಿಟ್ಟರೆ ಬೇರೆ ಏನೂ ಇಲ್ಲ ಅವ್ರಿಗೆ. ಹೊಲದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಮನೆ ಹತ್ರ ಇರೋಕ್ಕಾಗಲ್ಲ, ಮನೆ ಒಳಗಡೆ ಇರೋಕ್ಕಾಗಲ್ಲ, ಮನೆ ಹೊರಗಡೆನೂ ಇರೋಕ್ಕಾಗಲ್ಲ. ಆ ಊರನ್ನೇ ಬಿಟ್ಟು ಬೇರೆ ಊರಿಗೆ ಬರಬೇಕು. ಬೇರೆ ಕಡೆ ನೀರು ಇಲ್ದಿರೋ ಪ್ರದೇಶಕ್ಕೆ ಬಂದು ಅವ್ರು ವಾಸ ಮಾಡಬೇಕು. ನೀರು ಕಡಿಮೆ ಆಗುತ್ತೆ. ಅಷ್ಟರ ಮಟ್ಟಿಗೆ ಪ್ರವಾಹ ಉಂಟಾಗಿರೋದು. ಡ್ರೋನ್ ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ನಿಮಗೆ ನೀಟಾಗಿ ಕಾಣಿಸುತ್ತೆ ಎಷ್ಟರ ಮಟ್ಟಿಗೆ ನೀರು ಎಲ್ಲೆಲ್ಲಿ ಆವರಿಸಿದೆ ಅಂತ. ಒಂದು ಊರನ್ನು ಮುಳುಗಿಸೋದ್ರ ಜೊತೆಗೆ ಆ ಊರಿನ ಸುತ್ತಮುತ್ತ ಇರುವಂತಹ ಎಲ್ಲ ಜಮೀನು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸೊನ್ನಾ ಬ್ಯಾರೇಜ್ನಿಂದ 3.5 ಲಕ್ಷ ಒಂದು ಕ್ಯೂಸೆಕ್ಸ್ ನೀರು ಬಿಟ್ಟಿರೋದ್ರಿಂದ ಈ ಒಂದು ಪ್ರವಾಹ ಉಂಟಾಗಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.